ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಇತ್ತೀಚೆಗೆ ಚಿತ್ರಮಂದಿರಗಳಲ್ಲಿ ಬೆಂಕಿ ಅವಘಡಗಳು ಹೆಚ್ಚಾಗ್ತಾ ಇದೆ. ಕಳೆದ ಎಪಿಸೋಡ್ನಲ್ಲಿ ರಾಜಸಾಬ್ ಸಿನಿಮಾಗೆ ಏನಾಯ್ತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡಿದ್ವಿ, ಒರಿಸ್ಸಾದ ರಾಯಗಢದಲ್ಲಿರುವಂತಹ ಚಿತ್ರಮಂದಿರದಲ್ಲಿ. ಇವತ್ತಿನ ಎಪಿಸೋಡ್ನಲ್ಲಿ ಅನಂತಪುರಂನ ಎನ್ ಸಿನಿಮಾಸ್ ಅನ್ನುವ ಚಿತ್ರಮಂದಿರದಲ್ಲಿ ಬೆಂಕಿ ಅವಘಡ ಆಗಿದೆ. ಹಾಗಾದ್ರೆ ಏನಾಯ್ತು, ಯಾವ ರೀತಿಯ ಅವಘಡ ಅಲ್ಲಿ ನಡೆಯಿತು, ಇವೆಲ್ಲವನ್ನ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಈ ಚಿತ್ರಮಂದಿರದ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಬರೋಣ. ಎನ್ ಸಿನಿಮಾಸ್ ಕರೋನಾದ ಬಳಿಕ ಚಿತ್ರಮಂದಿರ ರಿನಿವೇಶನ್ ಆಗಿ ಅತ್ಯದ್ಭುತವಾಗಿ ಪ್ರೇಕ್ಷಕರಿಗೆ ಮನರಂಜನೆಯ ರಸದೌತಣವನ್ನ ನೀಡ್ತಾ ಇದೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯ ಚಿತ್ರಮಂದಿರ ಅಂತ. ತುಂಬಾನೇ ಅತ್ಯದ್ಭುತವಾಗಿದೆ. ಮಲ್ಟಿಸ್ಕ್ರೀನ್ ಚಿತ್ರಮಂದಿರವೇ ನಾಚುವಂತೆ ಚಿತ್ರಮಂದಿರ ಪ್ರೇಕ್ಷಕರಿಗೆ ಮನರಂಜನೆಯ ರಸದೌತಣವನ್ನ ನೀಡ್ತಾ ಇದೆ. ಅನಂತಪುರ ಬಸ್ ಸ್ಟ್ಯಾಂಡ್ ನಿಂದ 1 ಕಿಲೋಮೀಟರ್ ದೂರದಲ್ಲಿರುವಂತಹ ಚಿತ್ರಮಂದಿರ ಇದು. 2022-2023ರಲ್ಲಿ ರಿನಿವೇಶನ್ ಆಗಿ ಲೋಕಾರ್ಪಣೆಗೊಂಡಂತ ಚಿತ್ರಮಂದಿರ. ಈ ರಿನಿವೇಶನ್ಗೂ ಮೊದಲು ಈ ಚಿತ್ರಮಂದಿರ ಹೇಗಿತ್ತು ಗೊತ್ತಾ? ಒಮ್ಮೆ ನೋಡ್ಕೊಂಡ್ಬನ್ನಿ. ಎಸ್, ಈ ರೀತಿಯಾಗಿತ್ತು ಈ ಚಿತ್ರಮಂದಿರ. ಇವಾಗ ಎನ್ ಸಿನಿಮಾಸ್ ಅನ್ನುವ ಹೆಸರಿನಲ್ಲಿ ಈ ಚಿತ್ರಮಂದಿರ ಕಾರ್ಯನಿರ್ವಹಿಸ್ತಾ ಇದ್ರೆ, ಈ ಚಿತ್ರಮಂದಿರದ ಒರಿಜಿನಲ್ ಹೆಸರು ನಿಲಿಮಾ. ರಿನಿವೇಶನ್ ಆದ ಬಳಿಕ ನಿಲಿಮಾವನ್ನ ಕಟ್ ಮಾಡಿ ಕೇವಲ ಎನ್ ಮ್ಯಾಕ್ಸ್ ಅಂತ ಇಡಲಾಗಿದೆ. ಪ್ರೇಕ್ಷಕರಿಗೆ ಗೊತ್ತಾಗಲ್ವಲ್ಲ, ಹೀಗಾಗಿ ಎನ್ ಮ್ಯಾಕ್ಸ್ ನಿಲಿಮಾ 4K ಡಾಲ್ಬಿ 7.1 ಅನಂತಪುರಂ ಅಂತ ಹೇಳಲಾಗ್ತಾ ಇದೆ. ಇವಾಗ ಈ ಚಿತ್ರಮಂದಿರ ತುಂಬಾನೇ ಅತ್ಯದ್ಭುತವಾಗಿ ಪ್ರೇಕ್ಷಕರಿಗೆ ಮನರಂಜನೆಯ ರಸದೌತಣವನ್ನ ನೀಡ್ತಾ ಇದೆ. ಆಂಧ್ರ ಪ್ರದೇಶ ರಾಜ್ಯದ ಜಿಲ್ಲಾ ಕೇಂದ್ರ ಹಾಗೆ ಕರ್ನಾಟಕದ ಗಡಿಯನ್ನ ಹಂಚಿಕೊಂಡಿರುವಂತಹ ಊರು. ಈ ಊರಿನಲ್ಲಿ ಇರುವಂತದ್ದೇ ನಿಲಿಮಾ ಅನ್ನುವ ಚಿತ್ರಮಂದಿರ. ಈ ಚಿತ್ರಮಂದಿರದಲ್ಲಿ ಅನಗ ಅನಗ ಒಕ್ಕ ರಾಜು ಅನ್ನುವ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ದಿನ 4 ಆಟ, ಬೆಳಗ್ಗೆ 11:30, ಮಧ್ಯಾಹ್ನ 2:45, ಸಂಜೆ 6:30 ಹಾಗೆ ರಾತ್ರಿ 9:45. ಹೀಗಿರ್ಬೇಕಾದ್ರೆ ನಿನ್ನೆ ಈ ಚಿತ್ರಮಂದಿರದಲ್ಲಿ ಈ ಸಿನಿಮಾದ ಪ್ರದರ್ಶನ ಆಗ್ತಾ ಇತ್ತು. ಪ್ರೇಕ್ಷಕರೆಲ್ಲ ಜಮಾಯಿಸಿದ್ರು. ಹೌಸ್ಫುಲ್ ಪ್ರದರ್ಶನ, ಫ್ಯಾಮಿಲಿ ಆಡಿಯನ್ಸ್ ಚಿತ್ರಮಂದಿರದಲ್ಲಿ ಇತ್ತು. ಸಿನಿಮಾ ಪ್ರದರ್ಶನ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಚಿತ್ರಮಂದಿರದ ಪರದೆಯಲ್ಲಿ ಬೆಂಕಿ ಕಾಣಿಸಿಕೊಳ್ತು. ಈ ರೀತಿಯಾಗಿ ಬೆಂಕಿ ಕಾಣೋದು ಇದೇ ಮೊದಲಲ್ಲ, ಅನೇಕ ಚಿತ್ರಮಂದಿರಗಳಲ್ಲಿ ಈ ರೀತಿಯಾಗಿ ಆಗಿದೆ. ಅದು ಹೇಗಾಯ್ತು ಅಂತ ಕೇಳಿದ್ರೆ ಉತ್ತರ ಇಲ್ಲ. ಒಟ್ಟಾರೆ ಬೆಂಕಿ ಕಾಣಿಸ್ಕೊಳ್ತು. ಯಾರೋ ಕರ್ಪೂರ ಹಚ್ಚಿದ್ರ ಅಂತ ಹೇಳಿದ್ರೆ ಇಲ್ಲ, ಸ್ಕ್ರೀನ್ ನ ಹಿಂಭಾಗದಲ್ಲಿ ಬೆಂಕಿ ಹತ್ಕೊಂಡಿರೋದು. ಯಾವುದಕ್ಕೂ ನಿಖರವಾದಂತಹ ಉತ್ತರ ಇಲ್ಲ. ಸಿನಿಮಾ ಸ್ಥಗಿತ ಆಯಿತು. ಆ ಬಳಿಕದೇನಾಯ್ತು ಗೊತ್ತಿಲ್ಲ. ನಿನ್ನೆ ಬಹುತೇಕ ಮಂದಿ ಇವತ್ತು ಈ ಸಿನಿಮಾದ ಪ್ರದರ್ಶನ ಆಗಲ್ಲ, ಚಿತ್ರಮಂದಿರ ಕ್ಲೋಸ್ ಅಂತ ಅನ್ಕೊಂಡಿದ್ರು. ನೋಡಿದ್ರೆ ಇಲ್ಲ, ಇವತ್ತು ಬೆಳಿಗ್ಗೆ ಸಿನಿಮಾ ಪ್ರದರ್ಶನ ಆಗಿದೆ. ಇವಾಗ ಕೂಡ ಈ ಚಿತ್ರಮಂದಿರದಲ್ಲಿ ಅನಗಾನಗ ವಕರಾಜು ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ರಾತ್ರೋರಾತ್ರಿ ಸ್ಕ್ರೀನ್ ಚೇಂಜ್ ಮಾಡಿದ್ರು, ಏನಾಯ್ತು ಗೊತ್ತಿಲ್ಲ. ಯಾವುದಕ್ಕೂ ಕೂಡ ನಿಖರವಾದಂತ ಉತ್ತರ ಇಲ್ಲ. ಒಟ್ಟಾರೆಯಾಗಿ ಈ ಚಿತ್ರಮಂದಿರದಲ್ಲಿ ಅಗ್ನಿ ದುರಂತ ಸಂಭವಿಸಿದೆ. ಯಾರಿಗೂ ಯಾವುದೇ ರೀತಿಯಾದಂತಹ ತೊಂದರೆಯಾಗಿಲ್ಲ. ಇವತ್ತು ಈ ಚಿತ್ರಮಂದಿರದಲ್ಲಿ ಅನಗಾನಗ ವಕರಾಜು ಸಿನಿಮಾ ಮುಂದುವರೆದು ಪ್ರದರ್ಶನವನ್ನ ಕಾಣ್ತಾ ಇದೆ. ಭರ್ಜರಿಯಾದಂಥ ಪ್ರದರ್ಶನ, ಭರ್ಜರಿಯಾದಂಥ ಪ್ರತಿಕ್ರಿಯೆ, ಅತ್ಯುತ್ತಮವಾದಂಥ ಸಿನಿಮಾ ಅಂತ ಪ್ರೇಕ್ಷಕರು ಹೇಳ್ತಾ ಇದ್ದಾರೆ. ಅತ್ಯುತ್ತಮ ಆಗಿರೋದಕ್ಕೇನೆ ಈ ರೀತಿಯಾದಂಥ ಪ್ರತಿಕ್ರಿಯೆ ಎಲ್ಲೆಡೆ ವ್ಯಕ್ತವಾಗ್ತಾ ಇರೋದು ಈ ಸಿನಿಮಾಗೆ. ಸಿನಿಮಾ ಚೆನ್ನಾಗಿದೆ ಅಂತ ಒಂದಿಷ್ಟು ಪ್ರೇಕ್ಷಕರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಗ್ನಿ ದುರಂತಗಳು ಒಂದರ ಹಿಂದೊಂದರಂತೂ ನಡೀತಾ ಇದೆ. ಕಳೆದ ಎಪಿಸೋಡ್ನಲ್ಲಿ ರಾಜಸಾಬ್ ಸಿನಿಮಾದ ಬಗ್ಗೆ ನಾವೇ ಹೇಳಿದ್ವಿ. ಇದರೊಂದಿಗೆ ಬೇರೆ ಬೇರೆ ಕಡೆಗಳಲ್ಲಿ ಒಂದಿಷ್ಟು ಅಗ್ನಿ ದುರಂತಗಳು ನಡೆದಿವೆ. ಅದು ಅಭಿಮಾನಿಗಳ ನಿರ್ಲಕ್ಷ್ಯದಿಂದಾಗಿ. ಮೊನ್ನೆ ಒಡಿಸ್ಸಾದಲ್ಲಿ ಆಗಿರೋದು ಕೂಡ ಅದೇ ತರ. ಇದರೊಂದಿಗೆ ಚಿತ್ರಮಂದಿರದವರ ಅಸಡ್ಡೆಯಿಂದ ಕೂಡ ಒಂದಿಷ್ಟು ಅವಘಡಗಳಾಗಿವೆ. ನಮಸ್ಕಾರ.